ನೋಡಿ ನಾನು ಉಪ್ಪಿನಕಾಯಿಯನ್ನು ಹಾಕ್ಬೇಕಂತ ಈಗ ಮಾರ್ಕೆಟಲ್ಲಿ ಹೋಗಿ ಮಾವಿನಕಾಯಿ ತಂದಿದ್ದೀನಿ. ಇದು ಉಪ್ಪಿನಕಾಯಿ ಇದೆ, ತುಂಬ ಕಾಡು ಮಾವಿನಕಾಯಿ ಥರನೇ ಇದೆ. ಆದರೆ ನೋಡಿ ಕಟ್ ಮಾಡುವಾಗ ಅಷ್ಟು ಗೊರಟೆ ಏನೂ ಆಗಿಲ್ಲ. ಅದರಲ್ಲಿ ಗೊರಟೆ ಒಂದು ಪಾರೋಡ್ಚಿ ಕೈಪೆ ಪುರುಂಡು ಇತ್ತೇನು ದೆಪ್ಪಲೆ ಮಾರ್ರೆ ಬೊಕ್ಕಕ್ಕು ದೆಪ್ಪನ್ ಬಂಗತೆ ಅವನು ಪಾಡ್ರ ಬಲ್ಲಿ ಕೈಪೆ ಪುರುಂಡು ಅಷ್ಟು ದಶಿನ ಇದ್ದರೆ ಎಂತಕ್ಕೆ ಕಟ್ ಮಾಡೋದು, ಅದು ಕಹಿ ಆಗುತ್ತೆ. ಮತ್ತೆ ಒಂದು ಉಪ್ಪಿನಕಾಯಿ ಕಹಿ ಬಂದರೆ ಏನು ಆಗುತ್ತೆ, ಗೊರಟೆ ಕೂಡ ಹಾಕೋದು. ನೋಡಿ ಇದನ್ನು ಕಟ್ ಮಾಡಿ ಇದನ್ನೊಂದು 2 ದಿನ ಉಪ್ಪು ನೀರಲ್ಲಿ ಹಾಕ್ತೀನಿ. ನೋಡಿ ನೀರಿನ ಪಸೆ ಸ್ವಲ್ಪನೂ ಇರಬಾರ್ದು. ಉಪ್ಪು ಹಾಕಿ ಒಂದು 2 ದಿನ ಇಡ್ತೀನಿ. ಮತ್ತು 2 ದಿನ ನಂತರ ಅದಕ್ಕೆ ಉಪ್ಪಿನಕಾಯಿ ಹಾಕ್ತೀನಿ ನಾನು. ಈಗ ಉಪ್ಪಲ್ಲಿ ಹಾಕಿಡ್ತೀನಿ ಕಟ್ ಮಾಡಿ. ನೋಡಿ ಇದು ಊರಲ್ಲಿ ಆದರೂ ಸಿಗೋದಿಲ್ಲ, ಕಡಿಮೆ. ನಮ್ಮ ಕಡೆ ಎಲ್ಲನೂ ಮುಂಬೈಯಲ್ಲಿ ಸಿಗುತ್ತೆ. ನಮಗೆ ಯಾವುದು ಬೇಕಾದರೂ ನಾವು ತಗೊಂಡು ಮಾಡ್ಬೋದು, ಮನಸ್ಸಿದ್ರೆ ಮಾರ್ಗ ಅಂತಾರಲ್ವ ಆ ರೀತಿ ಏನು ಬೇಕಾದರೂ ಮಾಡ್ಬೋದು. ನಮಗೆ ಊರಿಗೆ ಹೋಗಿ ಕಾಯಬೇಕಂತ ಏನು ಇಲ್ಲ, ಇಲ್ಲಿ ನಮಗೆ ಎಲ್ಲನೂ ಸಿಗುತ್ತೆ. ಆದರೆ ಮಾಡಬೇಕು ಸ್ವಲ್ಪ ಅಷ್ಟೇ. ಅದಕ್ಕೆ ಈಗ ಕಟ್ ಮಾಡ್ತಿದ್ದೀವಿ. ತುಂಬ ಇದಾಗಲಿಲ್ಲ, ಉಪ್ಪಿನಕಾಯಿ ಇದೆ, ತುಂಬ ಎಲ್ತು ಅಂತಾರಲ್ವ, ಲತ್ತು ಅಂತಾರೆ ನಮ್ಮ ಭಾಷೆಯಲ್ಲಿ, ಹಾಗೆ ಇದೆ. ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರ್ತೀವಿ. ಮತ್ತು ಉಪ್ಪಲ್ಲಿ ಹಾಕಿರ್ತೀನಿ. ಮತ್ತು ನೀರಿನ ಪಸೆ ಇರಬಾರ್ದು, ಮೊದಲೇ ತೊಳ್ಕೊಂಡು ಬಟ್ಟೆಯಲ್ಲಿ ಇದು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಕಟ್ ಮಾಡಬೇಕು. ನೋಡಿ ಊರಲ್ಲಿ ಕಾಡು ಮಾವಿನಕಾಯಿ ಅಂತಲೇ ಅಂತಾರೆ ಇದಕ್ಕೆ, ನಂಗೆ ಗೊತ್ತಿಲ್ಲ. ಸ್ವಲ್ಪ ಬ್ಯಾಡಿಗೆ ಮೆಣಸು, ನಾನು ಉಪ್ಪಿನಕಾಯಿ ಮೆಣಸು ಹಾಕಲ್ಲ, ಸ್ವಲ್ಪ ಖಾರ ಕಡಿಮೆ. ನಮಗೆ ನಾವು ಹೆಚ್ಚಾಗಿ ಖಾರ ಕಡಿಮೆನೇ ತಿನ್ನೋದು. ಹಾಗೆ ಸ್ವಲ್ಪ ಗೆಡ್ಡ ಮೆಣಸು, ಮತ್ತು ಇದು 1-2 ಗಡ್ಡೆ ಬೆಳ್ಳುಳ್ಳಿ ಎಣ್ಣೆಲ್ಲ, ಮತ್ತು ಸಾಸಿವೆ 3 ಬಗೆ ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಒಂದು 2 ದಿನ ಆದರೂ ಬಿಸಿಲು ತಾಗಬೇಕು. ಬಿಸಿಲಲ್ಲಿ ಇಟ್ಟು ಆಮೇಲೆ 1-2 ಬಿಸಿಲಾಗಿದೆ, ಇನ್ನೊಂದು 2 ಬಿಸಿಲು ಆಗಬೇಕು ಅದಕ್ಕೆ. ಯಾಕಂದರೆ ಬಿಸಿಲಾದರೆ ಮಾತ್ರ ಇದಾಗುತ್ತೆ, ನಮಗೆ ಹೊರಗಡೆ ಇಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೇ ಇಡ್ತೀನಿ ನಾನು. ಅಲ್ಲಿಂದ ಇಲ್ಲಿ ಉಪ್ಪಿನಕಾಯಿಗೂ ಕೂಡ ಇಲ್ಲಿ ಉಪ್ಪಿನಕಾಯಿಗೆ ನೋಡಿ ಉಪ್ಪಲ್ಲಿ ಹಾಕಿಟ್ಟೆ. ನೋಡಿ ನಿಮಗೆ ತೋರಿಸಿಲ್ಲ, ಆಲ್ರೆಡಿ ಉಪ್ಪಲ್ಲಿ ಹಾಕಿಟ್ಟಿದ್ದೀನಿ. ಸ್ವಲ್ಪ ಹಾಕಿ ಇಟ್ಟಿದ್ದೀನಿ. ಇನ್ನೊಂದು 1-2 ದಿನ ಬಿಟ್ಟು ಉಪ್ಪಿನಕಾಯಿ ಹಾಕ್ತೀನಿ. ನೋಡಿ ಚೆನ್ನಾಗಿ ಬಂದಿದೆ. ಉಪ್ಪಿನಕಾಯಿ ಹಾಕಿ ಮತ್ತೆ ಊರಿಗೆ ಹೋಗೋದು ನಾನು. ಹಲೋ, ಮೊನ್ನೆ ಉಪ್ಪಿನಕಾಯಿಗೆ ರೆಡಿ ಮಾಡಿಟ್ಟಿದ್ದೆ ಅಲ್ವಾ. ಈಗ ನೋಡಿ ಉಪ್ಪಿನಕಾಯಿಗೆ ಆಗಿದೆ. ಉಪ್ಪಲ್ಲಿ ಹಾಕಿಟ್ಟಿದ್ದೆ, 2ರಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಅದನ್ನು ಈಗ ತೆಗೆದು ನಾವು ಬಸ್ಕೋಬೇಕು. ನೀರು ತೆಗಿಬೇಕು. ಒಂದು ಸ್ವಲ್ಪನೂ ನೀರಿನ ಪಸೆ ಇರಬಾರ್ದು. ತೋಪಲ್ಲಿ ಆಗಲಿ, ನಾವು ಬೇರೆ ನೀರು ಯೂಸ್ ಮಾಡುವ ಅಂತಿಲ್ಲ, ಇದನ್ನೇ ನೀರು ನಾವು ಉಪ್ಪಿನಕಾಯಿಗೆ ಯೂಸ್ ಮಾಡಬೇಕು. ಬೇರೆ ನೀರು ಬೇಡ. ನಾನು ಮಾಡುವ ರೀತಿಯನ್ನು ನಿಮಗೆ ತೋರಿಸ್ತೀನಿ. ನೋಡಿ ಒಂದು ಸ್ವಲ್ಪನೂ ನೀರಿನ ಪಸೆ ಇರಲೇಬಾರ್ದು. ಇದನ್ನು ತೆಗೆದು ನಾವು ಈಗ ನೀರನ್ನು ಬಸಿಯುವ. ನೀರು ಬಸಿಯುವ. ನಮಗೆ ಸಾಕು 1 ವರ್ಷಕ್ಕೆ. ಕೆಲವು ಉಪ್ಪೇ ಕರಗಲಿಲ್ಲ, ಉಪ್ಪು ಜಾಸ್ತಿ ಹಾಕಿಬಿಟ್ಟಿದ್ದಾರೆ ನನ್ನ ಯಜಮಾನರು. ಪರವಾಗಿಲ್ಲ, ಅದು ತೆಗಿಬೋದು. ಈಗ ಇದು ಬಸ್ತು ಬರ್ತೀನಿ. ಇದರದ್ದು ನೀರು ಉಳಿತದಲ್ವಾ, ಅದನ್ನೇ ನಾವು ಯೂಸ್ ಮಾಡಬೇಕು. ಮತ್ತು ಯಾವುದು ಯೂಸ್ ಮಾಡಬಾರ್ದು. ಸ್ವಲ್ಪನೂ ನೀರಿನ ಪಸೆ ಇರಬಾರ್ದು. ಇದಕ್ಕೆ ಏನೆಲ್ಲ ಹಾಕ್ತೀನಿ, ಉಪ್ಪಿನಕಾಯಿಗೆ ಹೇಗೆ ಮಾಡ್ತೀನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮೊನ್ನೆ ನೋಡಿ ನಾನು ಬಿಸಿಲಲ್ಲಿ ಒಣಗಿದೆ ಚೆನ್ನಾಗಿ. ನೋಡಿ ಗಿಡ್ಡ ಮೆಣಸು ಒಂದು 10 ಹಾಕಿದ್ದೀನಿ ಖಾರಕ್ಕಾಗಿ. ಮತ್ತೆ ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ. ಮತ್ತೆ ಬೆಳ್ಳುಳ್ಳಿ 1 ಗಡ್ಡೆ ಅಷ್ಟು ಹಾಕಿದ್ದೀನಿ ಅಷ್ಟೇ. ಸಾಸಿವೆ ಇಷ್ಟನ್ನು ರುಬ್ಕೊಂಡು ಬರ್ತೀನಿ. ಇದೆಲ್ಲ ಚೆನ್ನಾಗಿ ಒಣಗಿದೆ. ಇದಕ್ಕೆ ನಾವು ಇದರನ್ನು ತೆಗ್ದಿದೆಯಲ್ವಾ, ಈ ನೀರನ್ನು ಹಾಕಿ ರುಬ್ಕೊಂಡು ಬರ್ತೀನಿ. ಬೇರೆ ನೀರು ಯೂಸ್ ಮಾಡಲ್ಲ, ಈ ನೀರನ್ನೇ ಹಾಕಿ ರುಬ್ಕೊಂಡು ಬರ್ತೀನಿ. ಇದರದ್ದು ಉಪ್ಪಿನಂಶ ಇರುತ್ತೆ, ಬೇರೆ ಉಪ್ಪು ಹಾಕಲಿಕ್ಕಿಲ್ಲ ನಮಗೆ. ಅದಕ್ಕೆ ಆ ನೀರನ್ನು ಹಾಕಿ ರುಬ್ಕೊಂಡು ಬರ್ತೀನಿ.
ಚೆನ್ನಾಗಿ. ಮತ್ತೇನು ಮೆಂತ್ಯ ಎಲ್ಲ ಹಾಕಲ್ಲ, ನಿಮಗೆ ಬೇಕಾದ್ರೆ ಹಾಕ್ಬೋದು, ನಾನು ಬೇಡ ಹಾಕಲ್ಲ, ಅದಕ್ಕೆ ನಾನು ಹಾಕಲ್ಲ. ರುಬ್ಕೊಂಡು ಬಂದು ಒಗ್ಗರಣೆಗೆ ಏನೆಲ್ಲ ಬೇಕಂತ ರೆಡಿ ಮಾಡುವ. ಈಗ ರುಬ್ಕೊಂಡು ಬರ್ತೀನಿ. ರುಬ್ಲಿಕ್ಕೆ ನೋಡಿ ನೀರು ನಾನು ಬಸ್ತಿ ಇಟ್ಕೊಂಡಿದ್ದೀನಲ್ವಾ, ಅದನ್ನೇ ಸ್ವಲ್ಪ ಹಾಕ್ತೀನಿ, ಬೇರೆ ಹಾಕೋದಿಲ್ಲ. ಅದನ್ನೇ ನೀರು ಹಾಕಿ ಸ್ವಲ್ಪ ರುಬ್ತೀನಿ, ಬೇರೆ ನೀರು ಹಾಕಬೇಡಿ, ಬೇಡ. ಇದನ್ನು ಹಾಕಿ ನಾನು ರುಬ್ಕೊಂಡು ಬರ್ತೀನಿ. ಬೇಗ ಸಣ್ಣ ಆಗುದಿಲ್ಲ. ಈಗ ನೋಡಿ ನಾನು ಸ್ವಲ್ಪ ಇಂಗು ತಗೊಂಡು ಅದೇ ನೀರು ಯಾವುದು ನಾವು ಉಪ್ಪಿನ ಇದನ್ನು ಹಾಕಿದಿನಲ್ವಾ, ಉಪ್ಪು ನೀರು, ಅದೇ ನೀರನ್ನು ಹಾಕಿ ಸ್ವಲ್ಪ ಕಲಸಿಡ್ತೀನಿ. ಇದು ನಾವು ಉಪ್ಪಿನಕಾಯಿಗೆ ಹದ ಮಾಡುವಾಗ ಹಾಕ್ಲಿಕ್ಕೆ, ಒಗ್ಗರಣೆಗಲ್ಲ, ಇದು ಕಲಸಿ ಉಪ್ಪಿನಕಾಯಿಗೆ ಹಾಕ್ಲಿಕ್ಕೆ ಸ್ವಲ್ಪ ಇಂಗು ಹದ ಮಾಡಿಡ್ತೀನಿ. ಬೇರೆ ನೀರು ಸೇರಿಸಬೇಡಿ, ಬೇರೆ ನೀರು ಮುಟ್ಟಿಸಬಾರ್ದು. ನೋಡಿ ಕೆಂಪಾಗಿದೆ. ನೋಡಿ ಬಾಣಲೆಗೆ ಹಾಕಿದ್ದೀನಿ ಒಂದು. ನಾವು ಯಾವತ್ತು ಇದು ಯೂಸ್ ಮಾಡುವಾಗಲೇ ನೀರು ಇರಬಾರ್ದು, ಬಾಣಲೆಯಲ್ಲಿ ಕೂಡ ನೀರು ಇರಬಾರ್ದು. ನೋಡಿ ಇದಕ್ಕೆ ನಾವು ರುಬ್ಬಿದ್ದು ನೋಡಿ ರುಬ್ಬಿದ್ದು ಮಸಾಲವನ್ನು ಹಾಕುವ ಉಪ್ಪಿನಕಾಯಿಗೆ. ನೀರಿನ ಪಸೆ ಹಾಕಬೇಡಿ. ನೀರು ಬೇಕಾದ್ರೆ, ಒಂದು ವೇಳೆ ನಿಮಗೆ ಅದರಲ್ಲಿ ನೀರು ಕಡಿಮೆ ಇತ್ತು, ನೀರು ಬೇಕಾದ್ರೆ ಬಿಸಿ ನೀರು ಮಾಡಿ ನೀವು ಯೂಸ್ ಮಾಡ್ಬೋದು. ಬಿಸಿ ನೀರು ತಣ್ಣಗೆ ಮಾಡಿ ಯೂಸ್ ಮಾಡ್ಬೋದು. ಯಾವತ್ತೂ ನೀವು ಡೈರೆಕ್ಟ್ ತಣ್ಣೀರನ್ನು ಉಪಯೋಗ ಮಾಡಬೇಡಿ. ಬಿಸಿ ನೀರು ತಣ್ಣಗೆ ಮಾಡಿ ಮಾಡ್ಬೋದು. ಕೆಲವೊಂದು ಇದರಲ್ಲಿ ನೀರಲ್ಲಿ ಉಪ್ಪು ಇರುವುದಿಲ್ಲ. ಈಗ ಮಿಕ್ಸಿ ಮಾಡುವ. ಬಾಯಲ್ಲಿ ನೀರು ಬರ್ತಾ ಉಂಟು. ಮಿಕ್ಸಿ ಮಾಡುವಾಗ ನಾವು ಹಿಂಗು ನೆನೆಸಿಟ್ಟಿದ್ದೀನಲ್ವಾ, ಇದೆಂತ ಹಿಂಗು ಆವಾಗಲೇ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಅದನ್ನು ಹಾಕ್ತೀನಿ. ನೀವು ಹೇಗೆ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿಲ್ಲ, ನಾನು ಈ ಥರ ಮಾಡ್ತೀನಿ. ಎಲ್ಲರ ಅಡಿಗೆ ಒಂದೇ ಥರ ಇರುವುದಿಲ್ಲ, ಅವರವರ ಅನುಗುಣಕವಾಗಿ ಅವರವರ ಇಷ್ಟ ಪ್ರಕಾರ ಅವರ ಅಡಿಗೆ ಮಾಡ್ತಾರೆ. ನಮ್ಮ ಇಷ್ಟ ಪ್ರಕಾರ. ನಿಮಗೆ ಈ ರೀತಿ ಒಂದು ಇಷ್ಟವಾದರೆ ನೀವು ಇದು ಮಾಡ್ಬೋದು. ಇದು ಮತ್ತೆ ವಾಪಸ್ ನೀರು ಬಿಡುತ್ತೆ, ಆದರೆ ಬಿಡುದಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇದು ಮಾಡ್ತೀನಿ. ನೀರು ಯಾವ್ದು ಹಾಕ್ತೀನಿ, ಉಪ್ಪು ನೀರನ್ನೇ ಹಾಕ್ತೀನಿ. ಸ್ವಲ್ಪ ಉಳಿದಿತ್ತು ನನ್ನ ಅದರಲ್ಲಿ ನೀರು ನಾನು ಮಾಡಿದ ಇದರಲ್ಲಿ ನೀರು ತುಂಬಾನೇ ಬಿಟ್ಟಿದೆ. ಅದರಲ್ಲಿ ಇದು ಎಂತ ಇಲ್ಲ, ತುಂಬ ಚೆನ್ನಾಗಿ ಬಿಟ್ಟಿದೆ ನೀರು. ಅದರಿಂದ ಅದು ಟೆನ್ಷನ್ ಇಲ್ಲ. ನನ್ನ ಯಜಮಾನರು ಉಪ್ಪಿನಕಾಯಿ ಹಾಕು ಅಂತ ಅಂದ್ರು ಹೋದ್ರು. ಯಾಕಂದ್ರೆ ನೀನು ಹಾಕುದಿಲ್ಲ ಅಂತ. ಇಲ್ಲ ಮಾರ್ಯಾರೆ, ನೀವು ಬರುವಾಗ ಹಾಕಿರ್ತೀನಿ ಅಂದೆ. ಅದಕ್ಕೆ ಇವಾಗ ಮಕ್ಕಳಿದ್ರೆ ಹಾಕ್ಲಿಕ್ಕೇನು ಬಿಡುದಿಲ್ಲ. ತುಂಬ ಗಲಾಟೆಯಿಂದ ನಾನು ಮಾತಾಡೋದು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಅದಕ್ಕೆ ಇವಾಗ ಮಕ್ಕಳು ಇಲ್ಲ, ಸ್ಕೂಲಿಗೆ ಹೋಗಿದ್ದಾರೆ, ಸಾಕಷ್ಟು. ಇದನ್ನು ಕೈ ತೊಳೆದ್ರೂ ಕೂಡ ನಾವು ನೀರಿನ ಪಸೆ ಬೀಳಬಾರ್ದು ಅಷ್ಟೇ. ನೋಡಿ ಚೆನ್ನಾಗಿ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿ ನಾನು ಸ್ವಲ್ಪನೇ ಮೆಣಸು ಹಾಕಿದ್ದು, ಯಾಕಂದರೆ ನನಗೆ ಬೇಡ, ಇಷ್ಟು ಸಾಕು. ಹೆಚ್ಚಾಗಿ ಖಾರವನ್ನು ಮಾಡಿದರೆ ಸ್ವಲ್ಪ ಮಕ್ಕಳು ತಿನ್ನುವ ಥರ ಇರಬೇಕು. ಯಾವತ್ತು ಮಕ್ಕಳಿಗೆ ಕೊಡುವುದಿಲ್ಲ ನಾನು ಉಪ್ಪಿನಕಾಯಿ, ಆದರೂ ದೊಡ್ಡ ಮಗ ಸ್ವಲ್ಪ ತಿಂತಾನೆ. ಉಪ್ಪು ಇವಾಗ ಇದೆ, ತುಂಬ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಪ್ಪಿನಕಾಯಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮೆಣಸನ್ನು ನಾವು ಹುರಿಬಾರ್ದು, ಯಾಕಂದ್ರೆ ಹುರಿದ್ರೆ ಅದರದ್ದು ಟೇಸ್ಟೇ ಹೋಗುತ್ತೆ. ನಾವು ಬಿಸಿಲಲ್ಲಿ 1-2 ಬಿಸಿಲು ಹಾಕಿದ್ರು ತೊಂದರೆ ಇಲ್ಲ. ಈ ಬಿಸಿಲಿಗೆ ಒಂದೇ ಬಿಸಿಲು ಸಾಕು. ಬಿಸಿಲಲ್ಲೇ ಒಣಗಿಸಿದ್ದು ನಾನು ಚೆನ್ನಾಗಿ. ಒಂದ್ಸರಿ ಇಟ್ಟಿದ್ದೆ, ಅದು ಇದು ಹಕ್ಕಿಗಳು ಬಂದು ತಿನ್ಕೊಂಡು ಹೋದ್ರು. ಮತ್ತೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇನ್ನೊಂದ್ಸರ್ತಿ ವಾಪಸ್ ಹಾಕಿಟ್ಟೆ. ಹಾಗೆ
ಈಗ ನಾನು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ತೀನಿ. ಒಗ್ಗರಣೆಗೆ ಏನೆಲ್ಲ ಹಾಕ್ತೀನಿ ನಿಮಗೆ ಚೆನ್ನಾಗಿ ಬಂದಿದೆ. ಒಗ್ಗರಣೆಗೆ ಸಾಸಿವೆ, ಒಂದು 8-10 ಎಸಳು ಬೆಳ್ಳುಳ್ಳಿ ಅಷ್ಟೇ, ಸಿಪ್ಪೆ ತೆಗಿಲಿಲ್ಲ ಬೆಳ್ಳುಳ್ಳಿದು. ಹಾಗೆ ಇಲ್ಲಿ ಕರಿಬೇವು ಹಾಕಿದ್ದೀನಿ. ಇದನ್ನೆಲ್ಲ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಆಗ ಉಪ್ಪಿನಕಾಯಿ ಎಷ್ಟು ಟೈಮ್ ಬೇಕಾದರೂ ನಾವು ಇಡ್ಬೋದು. ನೀರಿನ ಬಸೆತ ಇದು ಮಾಡದಿದ್ರೆ ನಾವು ಎಷ್ಟು ಟೈಮ್ ಬೇಕಾದರೂ ಇಡ್ಬೋದು, ಕೆಡಲ್ಲ. ಇವಾಗ ನಾವು ಅದನ್ನು ಮಾಡುವ. ಒಂದು ಬಾಣಲೆ ಇಟ್ಟಿದ್ದೀನಿ, ಒಂದು ಎಣ್ಣೆ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಜಾಸ್ತಿ ಹಾಕ್ತೀನಿ ಅಂದರೆ ಉಪ್ಪಿನಕಾಯಿ ಹಾಲಾಗಬಾರ್ದು ಅನ್ನೋ ಕಾರಣಕ್ಕಾಗಿ. ಎಣ್ಣೆ ಬಿಸಿ ಆಗಬೇಕು, ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆಯಿತು. ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡುವ. ಒಗ್ಗರಣೆ ಮಾಡುವಾಗ ನಾವು ನೀರಿನ ಬಸಿ ಇರುವ ಸೌಂಟನ್ನು ಉಪಯೋಗ ಮಾಡಬೇಡಿ. ಚೆನ್ನಾಗಿ ಇದು ಕರಿಬೇವು ಗರಿ ಆಗಬೇಕು, ಆವಾಗಲೇ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ. ಅದರಲ್ಲಿ ಕೂಡ ನೀರಿನ ಬಸಿ ಇರಬಾರ್ದು. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದನ್ನು ಬಿಸಿ ಆಗಿ ನಾವು ಹಾಕಬಾರ್ದು. ಪೂರ್ತಿ ತಣ್ಣಗಾದ್ಮೇಲೆ ನಾವು ಒಗ್ಗರಣೆ ಹಾಕ್ಬೇಕು. ಬಿಸಿಯಾಗಿ ಹಾಕಬೇಡಿ, ಪೂರ್ತಿ ತಣ್ಣಗಾಗ್ಲಿ ಆಮೇಲೆ ಹಾಕುವ. ಸಾಕಿದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡುವ, ಆಮೇಲೆ ನಾವು ಒಗ್ಗರಣೆ ಹಾಕುವ. ಈ ಕಡೆ ಉಪ್ಪಿನಕಾಯಿ ಅಂತೂ ನಾನು ಹಾಕಿದ್ದು ರೆಡಿ ಆಗಿದೆ. ಇನ್ನು ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕೋದು. ಬಿಸಿ ಬೇಡ ಅಂತ ಅದಕ್ಕೆ. ತುಂಬಾ ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ. ಎಲ್ಲಾನು ನಾವು ತಿರ್ಕೊಂಡು ಕಲಿಯೋದಕ್ಕಿಂತ ನಾವು ಒಂದೊಂದು ಇದು ಮಾಡಿ ಕಲಿಬೇಕು. ನಾನು ತುಂಬಾ ಸರಿ ಹಾಕಿದ್ದೀನಿ. ತುಂಬಾ ಟೈಮ್ ಕೂಡ ಇಟ್ಟಿದ್ದೀನಿ, ಏನೂ ಆಗಿಲ್ಲ. ತುಂಬಾ 1 ವರ್ಷ ತನಕ ಇಟ್ಟಿದ್ದೀನಿ ನಾನು. ಯಾವಾಗಲೂ ನಾನು ಮುಂಬೈಯಲ್ಲಿ ಇರ್ಬೋದು ನಾನು, ಆದರೆ ನಾನು ಇಲ್ಲ ನಮಗೆ ಏನಿಲ್ಲ, ನಾವು ಏನು ಮಾಡೋದಂತ ನಾವು ಇದು ಮಾಡೋದಿಲ್ಲ. ನಾವು ಮಾರ್ಕೆಟ್ಗೆ ಹೋಗಿ ಹುಡುಕಿ ಆದರೂ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಉಪ್ಪಿನಕಾಯಿದ್ದು ಮಾವಿನಕಾಯಿ ತಂದೇ ತರ್ತೀವಿ. ಇದು ಇವರು ಫ್ರೆಂಡ್ ಕೊಟ್ಟಿದ್ದು, ಒಂದು 10-15 ಅಷ್ಟು ಕೊಟ್ಟಿದ್ರು. ಮತ್ತೆ ಬೇರೆ ಒಂದು ನಾವು ಮಾರ್ಕೆಟಲ್ಲಿ ತಂದ್ವಿ, ಅದು ಬೇರೆ. ಇವರದ್ದು ಫ್ರೆಂಡ್ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಮತ್ತೆ ನಾವು ಎಲ್ಲವೂ ಮುಂಬೈಯಲ್ಲಿ ಏನು ಸಿಗಲ್ಲ, ಊರಲ್ಲೇ ಹೋಗಿ ತಗೋಬರ್ಬೇಕಂತ ನಾವು ಕಾಯ್ಕೊಂಡು ಕೂರಲೇಬಾರ್ದು. ಊರಲ್ಲಿ ಕೊಡ್ತಾರೆ ಅಂದ್ರೆ ಪಾಪ ಅವರಿಗೂ ಸಿಗ್ಬೇಕಲ್ವಾ, ಎಲ್ಲಿಂದ ಕೊಡೋದವ್ರು ಕೂಡ. ಅದಕ್ಕೆ ಇಲ್ಲಿಯಾದ್ರೂ ನಮಗೆ ಖಂಡಿತವಾಗ್ಲೂ ಪ್ರತಿ ವರ್ಷದಲ್ಲಿ ಸಿಗುತ್ತೆ. ನಮಗೆ ಏನು ಬೇಕು, ಮಾವಿನಕಾಯಿ, ಹಲಸಿನಕಾಯಿ, ಮಾವಿನ ಹಣ್ಣು, ಮಾವಿನ ಮಿಡಿ ಎಲ್ಲಾನು ಸಿಗುತ್ತೆ. ಯಾರು ಅಂದಿದ್ದು ಮುಂಬೈಯಲ್ಲಿ ಏನು ಸಿಗಲ್ಲ ಅಂತ ಕೆಲವರು ಮುಂಚೆ ಅಂತಿದ್ರು, ಆದ್ರೆ ನಿಜವಾಗ್ಲೂ ಅಂತೀನಿ ಮುಂಬೈಯಲ್ಲಿ ಎಲ್ಲಾನು ಸಿಗುತ್ತೆ. ನಮ್ಗೆ ದುಡ್ಡು ಕೊಡ್ಬೇಕಷ್ಟೇ, ದುಡ್ಡು ಕೊಟ್ರೆ ಎಲ್ಲಾನು ಸಿಗುವೆ. ನಮ್ಗೆ ತಿನ್ಬೇಕಾದ್ರೆ ನಾವು ದುಡ್ಡು ಕೊಟ್ಟಾದ್ರೂ ತಂದು ತಿನ್ನೇಬೇಕು. ಅದು ನಂದು ಮತ್ತು ನನ್ನ ಹಸ್ಬೆಂಡ್ ಇದ್ದು. ನಾನು ಪ್ರತಿ ವರ್ಷ ಉಪ್ಪಿನಕಾಯಿ ಹಾಕ್ತೀನಿ. ಪ್ರತಿ ವರ್ಷನೂ ನಾನು ಮಿಡಿ ಇದು ಹಾಕ್ತಿದ್ದೆ. ಈ ವರ್ಷ ಮಿಡಿ ಸಿಗ್ಲಿಲ್ಲ ನಂಗೆ. ಮೊನ್ನೆ ಸ್ವಲ್ಪ ಸಿಕ್ತು, ಅದು ಬೇಡ ಅಂದು ಬಿಟ್ಬಿಟ್ಟೆ. ಅದು ಅಷ್ಟು ಚೆನ್ನಾಗಿ ಇರ್ಲಿಲ್ಲ, ಸ್ವಲ್ಪ ದೊಡ್ಡದಾಗಿತ್ತು. ಸಣ್ಣ ಇರುವಾಗ ಅವ್ರು ತಂದಿದ್ರಂತೆ, ನಮ್ಗೆ ಗೊತ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ದೊಡ್ಡದಾಗಿತ್ತು. ಇದು ನೋಡುವ, ಅದು ಎಣ್ಣೆ ಇದಾದ್ಮೇಲೆ ನಮ್ಗೆ ಸಿಕ್ತು ನೋಡಿ. ಎಣ್ಣೆ ತಣ್ಣಗಾಗಿದೆ, ಹಾಕುವ. ಅದು ಎಣ್ಣೆ ತಣ್ಣಗಾದ್ರೂ ಕೂಡ ಅದರದ್ದು ಇದು ಬಿಸಿ ಇರ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ತಣ್ಣಗಾಗಿದೆ ಅದು ಎಣ್ಣೆ. ಇಷ್ಟು ತಣ್ಣಗಾದ್ರೆ ಸಾಕು. ಉಪ್ಪಿನಕಾಯಿ ಅಂತೂ ಹಾಕಿದಾಗನೇ ತಿನ್ಬಾರ್ದು. ಹಾಕಿದಾಗನೇ ತಿಂದ್ರೆ ಅದು ತುಂಬಾ ಟೇಸ್ಟ್ ಇರುವುದಿಲ್ಲ. ಹಾಕಿ ಒಂದು ಅರ್ಧ ದಿನ ಬಿಟ್ಟು ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಉಪ್ಪಿನಕಾಯಿ ಸೂಪರ್ ಆಗಿರುತ್ತೆ. ಒಗ್ಗರಣೆ ಕೊಟ್ಟು ವಾವ್, ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ. ಅಂತೂ ಟೇಸ್ಟಿ ಅಂತೂ
ಆಹಾ, ಸೂಪರ್ ಸೂಪರ್ ಟೇಸ್ಟಿ ಆಗಿದೆ. ನೀವು ಇಷ್ಟಪಡ್ಬಹುದು ಅಂತ ಅನ್ಕೋತೀನಿ. ವಾವ್, ತುಂಬಾ ಚೆನ್ನಾಗಿ ಆಗಿದೆ. ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ನಾನು ಹಾಕಿದ ಉಪ್ಪಿನಕಾಯಿ ಎಷ್ಟೊಂದು ಟೇಸ್ಟಿಯಾಗಿದೆ ಅಂದರೆ ನಿಜವಾಗ್ಲೂ ಅಂತೀನಿ, ತುಂಬ ಟೇಸ್ಟಿ. ಉಪ್ಪಿನಕಾಯಿ ಅಂದರೆ ಉಪ್ಪಿನಕಾಯಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಈ ರೀತಿ ಒಂದು ಸರ್ತಿ ಹಾಕಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ನಿಮಗೆ ಈ ನನ್ನ ಉಪ್ಪಿನಕಾಯಿ ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕ್, ಒಂದು ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಹೈಪ್ ಕೊಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್. ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬಾಯ್ ಬಾಯ್.